ಮೇಷರಾಶಿಯವರಿಗೆ ಮಕ್ಕಳ ಅಭ್ಯುದಯದಿಂದ, ಮಕ್ಕಳ ಅಭಿವೃದ್ಧಿಯಿಂದ, ಅವರ ಜೀವನ ಸಾಧನೆಯಿಂದ ನಿಮಗೆ ಸಂತೋಷವಾಗ್ತಕ್ಕಂಥದ್ದು. ಪ್ರತಿಯೊಬ್ಬ ತಂದೆ ತಾಯಿಯೂ ಕೂಡ ಇದನ್ನು ತಮ್ಮ ಜೀವನದ ಒಂದು ಯಾವುದೋ ಹಂತದಲ್ಲಾದರೂ ಕೂಡ ನಿರೀಕ್ಷೆ ಮಾಡಿರ್ತಾರೆ. ಅದು ನಿಮಗೆ ಸಾಫಲ್ಯವಾಯಿತು, ಸಿದ್ಧಿಯಾಯಿತು, ಸಾರ್ಥಕವಾಯಿತು ಅಂತಕ್ಕಂತಹ ಮನೋಭಾವ ನಿಮಗೆ ಈ ದಿವಸ ಅನುಭವಕ್ಕೆ ಬರುತ್ತೆ. ಯಾವುದೇ ಅಪಮಾನ, ಅವಮಾನ ಇತ್ಯಾದಿಗಳಿಗೆ ಅವಕಾಶವನ್ನು ಮಾಡಿಕೊಡಬೇಡಿ. ಯಾವ ಮಾತು ಕೂಡ ಬೇಡ. ಅಲ್ಲಿ ಜಿಜ್ಞಾಸುವಾದಂತಹ ವಿಚಾರಗಳು ಬೇಡ, ಅಥವಾ ಅನುಮಾನಾಸ್ಪದವಾದಂತಹ ಹೇಳಿಕೆಗಳು ಬೇಡ. ಈ ರೀತಿ ಮನಸ್ಸಿನ ಮೇಲೆ ಅಥವಾ ಮಾತಿನ ಮೇಲೆ ಒಂದು ಹಿಡಿತವನ್ನು ಇಟ್ಟುಕೊಂಡು ವರ್ತಿಸ್ತಕ್ಕಂಥದ್ದಿದೆಯಲ್ಲ, ಅದು ನಿಮ್ಮ ಗೌರವಕ್ಕೆ ಶೋಭೆಯನ್ನು ತರ್ತಕ್ಕಂಥದ್ದಾಗತ್ತೆ. ಸಾಲ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗ್ಬೋದು. ಭವಿಷ್ಯದ ಕೆಲವು ವಿಚಾರಗಳನ್ನು ಗಮನಿಸಿದಾಗ ಅದರ ಅವಶ್ಯಕತೆ ಕಾಣುತ್ತೆ. ಸ್ಥಿರಾಸ್ತಿಯ ಖರೀದಿಗೆ ಮುಂದಾಗ್ತೀರಿ, ಅದು ಜೀವನದಲ್ಲಿ ಒಂದು ಸಾಧನೆ. ಜೊತೆಗೆ ಮನೆಯವರ ಸಹಾಯ ಸಹಕಾರ ಇದನ್ನು ಅಗತ್ಯವಾಗಿ ಪಡ್ಕೊಳ್ಬೇಕಾಗತ್ತೆ. ನಾನೇ ಎಲ್ಲವನ್ನು ಮಾಡಿ ಮುಗಿಸ್ತೀನಿ ಅಂತಕ್ಕಂಥದ್ದಿದೆಯಲ್ಲ, ಅದು ಬೇಡ ಅನ್ನುವಂಥದ್ದು. ಅನಗತ್ಯವಾದಂತಹ ಚರ್ಚೆಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ, ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಷಭ ರಾಶಿ, ಧನಾಗಮ ಇದೆ, ಆದರೆ ಸಮಾಧಾನ ಇಲ್ಲ. ದುಡ್ಡು ಸಿಗ್ತಾ ಇದೆ, ಮನಸ್ಸಿಗೆ ಮಾತ್ರ ನೆಮ್ಮದಿ ಇಲ್ಲ. ಯಾವುದು ಬೇಕು? ಹಣ ಬೇಕಾ, ನೆಮ್ಮದಿ ಬೇಕಾ ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ. ಹಣವೂ ಇರಲಿ, ಜೊತೆಗೆ ಮಾನಸಿಕವಾದಂತಹ ಸಮಾಧಾನವನ್ನು ಪಟ್ಟುಕೊಳ್ಳಿ, ಇದು ಬಹಳ ಮುಖ್ಯವಾಗುತ್ತೆ. ಮಕ್ಕಳ ಜೊತೆ ಜಗಳವನ್ನು ಮಾಡ್ಕೊಳ್ತೀರಿ, ಅದು ಬೇಡ ಅನ್ನುವಂತಹ ಸಲಹೆ ನಮ್ಮದಾಗಿರುತ್ತೆ. ಆದ್ದರಿಂದ ಯಾವ ವಿಷಯಕ್ಕೆ ಜಗಳ ಆಗ್ತಾ ಇದೆ, ಆಗತ್ತೆ ಅನ್ನುವಂಥದ್ದು ನಿಮಗೆ ಸರಿಯಾಗಿ ಗೊತ್ತಿರಲಿ. ಹಿರಿಯರ ಅಸಂಬದ್ಧವಾದಂತಹ ಮಾತಿನಿಂದ ನಿಮಗೆ ಕೋಪ ಬರುತ್ತೆ. ದೊಡ್ಡವರು ಏನೋ ಮಾತಾಡ್ತಾರೆ, ನಿಮ್ಮ ವ್ಯವಹಾರಕ್ಕೂ ಅಲ್ಲಿ ನಡೀತಾ ಇರತಕ್ಕಂತಹ ಘಟನೆಗೂ ಅವರಾಡುವಂತಹ ಮಾತಿಗೂ ಒಂದಕ್ಕೊಂದು ಪರಸ್ಪರವಾಗಿ ಸಂಬಂಧ ಇಲ್ಲ ಅನ್ನುವಂಥದ್ದು ನಿಮಗೆ ಗೊತ್ತಾಗಿ ಕೋಪ ಬರ್ತಕ್ಕಂಥದ್ದು. ಕೆಲಸದಲ್ಲಿ ಪ್ರಗತಿ ಇರತಕ್ಕಂತಹ ದಿವಸ, ಅದು ನಿಮಗೆ ಜೀವನದ ಒಂದು ಸಾಧನೆಯನ್ನು ತೋರಿಸಿದ ಹಾಗೆ ಆಗ್ತಕ್ಕಂತಹ ಸಮಯ ಅಂತ ಹೇಳಬೇಕು. ಜೊತೆಗೆ ಬಾಕಿ ಬರಬೇಕಾದಂತಹ ಹಣ ಏನಿರುತ್ತೆ ಇದ್ದರೆ ಅದು ನಿಮ್ಮ ಕೈ ಸೇರಿ ಸಂತೋಷವಾಗ್ತಕ್ಕಂಥದ್ದು. ಸಕಾಲದಲ್ಲಿ ಹಣ ಸಿಕ್ತು ಅಂತಕ್ಕಂಥದ್ದು. ಮಿತ್ರರ ಜೊತೆಯಲ್ಲಿ, ಆತ್ಮೀಯರ ಜೊತೆಯಲ್ಲಿ ಸಂತೋಷದ ಕ್ಷಣಗಳನ್ನು ನೀವು ಕಳೀತಕ್ಕಂಥದ್ದು. ಅಯ್ಯಪ್ಪ ಸ್ವಾಮಿಯ ವಿಶೇಷ ಪ್ರಾರ್ಥನೆಯಿಂದ ನಿಮಗೆ ಅನುಗ್ರಹವಾಗಲಿ. ಶುಭವಾಗಿ. ಮಿಥುನ ರಾಶಿ, ಹಣದ ವಿಚಾರಕ್ಕೆ ಸ್ವಲ್ಪ ಅಸಮಾಧಾನ ಆಗ್ತಕ್ಕಂತಹ ದಿವಸ. ಹಾಗಾಗಿ ಹಣದ ವಿಷಯ ಬಂದ ತಕ್ಷಣ ನೀವು ಜಾಗೃತರಾಗಿ ಇರಬೇಕಾದಂಥದ್ದು, ಸರಿಯಾದಂತಹ ರೀತಿಯಲ್ಲಿ ಯೋಚನೆಯನ್ನು ಮಾಡಬೇಕಾದಂಥದ್ದಾಗತ್ತೆ. ಶಾಂತಿ ಅಥವಾ ನೆಮ್ಮದಿಗೆ ಭಂಗ ಬರ್ತಕ್ಕಂತಹ ದಿವಸ. ಅಶಾಂತಿಯ ವಾತಾವರಣ, ಒಳ್ಳೆಯದನ್ನು ಮಾಡೋದಕ್ಕೆ ಹೊರಟಾಗ ಅದಕ್ಕೇನೋ ಭಂಗ, ಅಡ್ಡಿ ಬರ್ತಕ್ಕಂಥದ್ದು ನಿಮಗೆ ಈ ದಿವಸ ಎದ್ದು ಕಾಣತಕ್ಕಂಥದ್ದಾಗತ್ತೆ. ವಿಶ್ವಾಸವನ್ನು ಕಳ್ಕೊಳ್ತಕ್ಕಂತಹ ಭೀತಿ ನಿಮ್ಮನ್ನು ಕಾಡುತ್ತೆ. ಯಾರ ಜೊತೆಯಲ್ಲಿ ವಿಶ್ವಾಸವಾಗಿರ್ತಿರೋ, ಆತ್ಮೀಯರಾಗಿರ್ತಿರೋ, ಅವರ ವಿಶ್ವಾಸಕ್ಕೆ ಎಲ್ಲಿ ಧಕ್ಕೆ ಬರುತ್ತೆ, ಅವರು ಎಲ್ಲಿ ನಮ್ಮಿಂದ ದೂರ ಆಗಿಬಿಡ್ತಾರೆ ಎನ್ನುವಂತಹ ಆತಂಕ, ಭಯ ನಿಮ್ಮ ಮನದಲ್ಲಿ ಮನೆ ಮಾಡಿರುತ್ತೆ. ಅದನ್ನು ಗಮನಿಸ್ಕೊಳ್ಬೇಕಾದಂಥದ್ದು. ನಿಮ್ಮದಲ್ಲದೇ ಇರತಕ್ಕಂತಹ ತಪ್ಪಿಗೆ ನೀವು ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ. ಅದರಿಂದ ಮನಸ್ಸಿನ ಮೇಲೆ ತುಂಬ ಕೆಟ್ಟ ಪರಿಣಾಮ ಬೀರುತ್ತೆ. ನೀವು ಅದನ್ನು ನಿರೂಪಣೆ ಮಾಡಲಿಕ್ಕೆ ಅಥವಾ ಸಾಬೀತು ಮಾಡಲಿಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗದೇ ಇರತಕ್ಕಂಥದ್ದಾಗತ್ತೆ. ಸ್ತ್ರೀಯರಿಗೆ, ಮಾತೆಯರಿಗೆ ಉದ್ಯೋಗ ಪ್ರಾಪ್ತಿಯ ಒಂದು ಸೂಚನೆ ಇದೆ, ಸಂತೋಷವಾಗ್ತಕ್ಕಂಥದ್ದು. ಸ್ವಯಂಕೃತವಾದಂತಹ ಅಪರಾಧಗಳಿಗೆ ಈ ದಿವಸ ಸಾಕ್ಷಿಯಾಗತ್ತೆ. ಕೆಲವು ತಪ್ಪುಗಳನ್ನು ನೀವೇ ಉದ್ದೇಶಿತವಾಗಿ ಮಾಡ್ತೀರಿ. ಯಾವುದೋ ಒತ್ತಡ, ಇನ್ಯಾವುದೋ ಕೋಪ, ಅದನ್ನು ಆಧಾರವಾಗಿಟ್ಕೊಂಡು ಮತ್ತೆ ಮತ್ತೆ ತಪ್ಪು ಮಾಡಲಿಕ್ಕೆ ಮುಂದಾಗ್ತೀರಿ. ಇದು ಅವಿವೇಕದ ಪರಮಾವಧಿ ಅಂತ ಹೇಳಬೇಕಾಗತ್ತೆ. ಇದನ್ನು ಗಮನಿಸ್ಕೊಳ್ಳಿ. ಸುದರ್ಶನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಯಾವುದೋ ವಿಚಾರಕ್ಕೆ ತುಂಬ ದೊಡ್ಡ ಆತಂಕದಲ್ಲಿರ್ತೀರಿ. ಹಣವನ್ನೂ ಖರ್ಚು ಮಾಡ್ತೀರಿ. ಹಣ ಖರ್ಚಾದರೂ ಕೂಡ ಕೆಲಸ ನನ್ನ ಪರವಾಗಿ ಆಗಲಿಲ್ವಲ್ಲ ಅಂತ ಹೇಳಿ ಬೇಸರವನ್ನು ವ್ಯಕ್ತಪಡಿಸ್ತೀರಿ ಅಂತಕ್ಕಂಥದ್ದು. ವಿರೋಧಿಗಳಿಂದ ಸೋಲಿನ ಭೀತಿ ನಿಮಗೆ ಕಾಡುವಂಥದ್ದು. ನಮ್ಮ ಮುಂದೆ ಎಲ್ಲಿ ನಮ್ಮ ಶತ್ರುಗಳು, ನಮ್ಮ ವಿರೋಧಿಗಳು ಗೆಲುವನ್ನು ಸಾಧಿಸ್ಬಿಡ್ತಾರೋ ಅಂತಕ್ಕಂತಹ ಆತಂಕ ಮತ್ತೆ ಮತ್ತೆ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಬಂಧುಗಳಲ್ಲಿ ವಿರಸ ಉಂಟಾಗತ್ತೆ. ನೆಂಟರಿಷ್ಟರು ಯಾರೂ ಕೂಡ ಸಹಕರಿಸೋದಿಲ್ಲ, ಅದು ನಿಮಗೆ ಬೇಸರವನ್ನು ತರ್ತಕ್ಕಂಥದ್ದಾಗತ್ತೆ. ಅಪಘಾತದ ಸಾಧ್ಯತೆ ಇದೆ, ಎಚ್ಚರಿಕೆಯನ್ನು ವಹಿಸಿ.
ದೊಡ್ಡ ದೊಡ್ಡದಂತಹ ಯೋಜನೆಗಳು ಜಾರಿಗೊಳ್ಳುತ್ತೆ. ಅದನ್ನು ಯಾವ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವಂಥದ್ದೇ ಸವಾಲಾಗ್ತಕ್ಕಂಥದ್ದು. ದೊಡ್ಡ ವ್ಯಕ್ತಿಗಳ ಪ್ರಭಾವದಿಂದ ನಿಮಗೆ ಬೇಸರ ಉಂಟಾಗುತ್ತೆ. ಅವರೂ ಕೂಡ ಒತ್ತಡವನ್ನು ಹಾಕ್ತಕ್ಕಂಥದ್ದು. ಮನಸ್ಸಿನ ಮೇಲೆ ಅಗಾಧವಾದಂತಹ ಪರಿಣಾಮ ಎಲ್ಲವುದಕ್ಕೂ ಕೂಡ ಇದು ಕಾರಣವಾಗ್ತಕ್ಕಂಥದ್ದು. ನವಗ್ರಹರನ್ನು ಪ್ರಾರ್ಥನೆ ಮಾಡಿ, ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.